ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದು ನನ್ನ ವಿಡಿಯೋನ ನೋಡೋದಕ್ಕೆ ಸ್ಟಾರ್ಟ್ ಮಾಡಿ. ಬನ್ನಿ ಇವತ್ತು ನಾನು ಏನು ಮಾಡಿದೆ ಅಂತ ಕ್ವಿಕ್ಕಾಗಿ ಈ ಒಂದು ವ್ಲಾಗಲ್ಲಿ ನಿಮಗೆ ಹೇಳ್ತೀನಿ. ಸೊ ಇವತ್ತು ಎದ್ದಿದ ತಕ್ಷಣ ಮನೆಯೆಲ್ಲ ಫುಲ್ ಗಲೀಜಾಗಿತ್ತು, ಎಲ್ಲ ಕ್ಲೀನ್ ಮಾಡಿ ಹಾಗೆ ಬಟ್ಟೆ ಮಡ್ಚೋಣಂತ. ಬಿಕಾಸ್ ನೀವಿದ್ರೆ ಆ್ಯಸ್ ಯೂಶ್ವಲ್ ಬಟ್ಟೆ ಮಡ್ಚಲೇಬೇಕಲ್ವಾ. ಎಲ್ಲ ಬಟ್ಟೆ ತೆಗೆದು ಆಚೆ ಹಾಕ್ಕೊಂಡು ಅದನ್ನೆಲ್ಲ ಮಡಚಿ ಬಟ್ಟೆ ಎಲ್ಲ ಕ್ಲೀನಾಗಿ ಮಡಚಿ ಅದನ್ನು ಮತ್ತೆ ಇಟ್ಟು ನಾವು ಬಂದಿದ್ದು ನೆಕ್ಸ್ಟ್ ಮಾಲ್ಗೆ. ಸೊ ಮನೇಲಿ ತುಂಬ ಬೇಜಾರಾಗ್ತಾಯಿತ್ತು. ಸೊ ಒಂದು ರೌಂಡ್ ಹಾಗೆ ಓಡಾಡ್ಕೊಂಡು ಬರೋಣ ಅಂತ ನಾನು ಹೊರಟ್ವಿ. ಶಾಪಿಂಗ್ ಸ್ವಲ್ಪ ಇತ್ತು, ಸೊ ಅದಕ್ಕೆ ಮಾಲಿಗೆ ಬಂದಿದ್ದೀವಿ ಆ್ಯಂಡ್ ಫುಲ್ ಎಂಜಾಯ್ ಮಾಡಿದ್ವಿ. ನಾನು ನಮ್ಮಮ್ಮ ಇಬ್ಬರೇ ಬಂದಿದ್ದು. ಇಲ್ಲಿ ನಮ್ಮ ಫೇವ್ರೇಟ್ ಅಂತ ಅಂದರೆ ಬಿರಿಯಾನಿನೇ. ಬಿರಿಯಾನಿ ಅಂದರೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ. ಅದು ಪೆಪ್ಪರ್ ಚಿಕನ್ ಡ್ರೈ ಬಿರಿಯಾನಿ ಅಂತ ಸಖತ್ತಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಲೈಕ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಫೇವ್ರೇಟ್ ಅಂತ ಹೇಳ್ಬೋದು. ಬಿಕಾಸ್ ನಮ್ಮಮ್ಮಗೂ ಈ ಬಿರಿಯಾನಿ ಅಂದರೆ ತುಂಬ ಇಷ್ಟ. ನಾವು ಯಾವಾಗ ಹೋದಾಗಲೂ ಈ ಬಿರಿಯಾನಿ ಅಂತೂ ಮಿಸ್ ಮಾಡೋದೇ ಇಲ್ಲ. ಸೊ ಹಾಗೆ ಅದಾದಮೇಲೆ ಐಸ್ ಕ್ರೀಮ್ ತಿನ್ನಬೇಕು ಅಂತ ನಮ್ಮಮ್ಮಗೆ ಗಡ್ಬಡ್ ಅಂದರೆ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಐಸ್ ಕ್ರೀಮ್ನ ತೊಗೊಂಡು ತಿಂತಾಯಿದ್ದೀವಿ. ಇದರಲ್ಲಿ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಎಲ್ಲ ಹಾಕಿರ್ತಾರೆ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಆ್ಯಸ್ ಯೂಶ್ವಲ್ ಮಿರರ್ ಸೆಲ್ಫಿ ನಾನು ನಮ್ಮ ಮಮ್ಮಿ ತೊಗೊಂಡ್ವಿ. ಸೊ ದಿಸ್ ಇಸ್ ಔಟ್ಫಿಟ್. ಹೀಗೆ ಹಾಗೆ ಮಾಲಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕಾದ್ರೆ ನನ್ನ ತಂಗಿ ಕಾಲ್ ಮಾಡಿದ್ಲು. ಸೊ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳಿದಾಗ ನಾವು ಮಾಲಲ್ಲಿದ್ದೀವಿ ಅಂತ ಅಂದಿದ್ದಕ್ಕೆ ನಾನು ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕೋಸ್ಕರ ನಾವು ಕೂಡ ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ ಅಂದ್ಬಿಟ್ಟು ಇಲ್ಲೇ ಕೂತ್ಕೊಂಡ್ವಿ. ಸೊ ನೋಡಿ, ಇಲ್ಲಿ ಆಲ್ರೆಡಿ ವಾಕ್ ಮಾಡ್ಕೊಂಡು ಬರ್ತಾ ಇದ್ದಾಳಲ್ಲ, ರೆಡ್ ಕಲರ್ ಡ್ರೆಸ್. ಸೊ ಅವಳೇ ನನ್ನ ತಂಗಿ. ಹಾಗೆ ನಮ್ಮ ಜೊತೆ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ಲಲ್ವ, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ವಿ. ಹಾಗೆ ಬಂದಳು ಕೂಡ. ಬಂದಾದಮೇಲೆ ಅವಳಿಗೆ ಏನು ಇಷ್ಟ ಆಗುತ್ತೋ ಮಾಲಲ್ಲಿ ಅದನ್ನು ಅವಳು ಆರ್ಡರ್ ಮಾಡಿದ್ಲು. ಸೊ ಹಾಗೆ ನೋಡಿ, KFC ಅಂದರೆ ಅವಳಿಗೆ ತುಂಬ ಇಷ್ಟ. ಅದಕ್ಕೆ ಹಾಗೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಹಾಗೆ ತುಂಬ ಚೆನ್ನಾಗಿತ್ತು. ನಾನು ನನ್ನ ತಂಗಿ ಹಾಗೆ ನಮ್ಮ ಮಮ್ಮಿ. ಸೊ ತುಂಬ ಲೈಕ್ ವ್ಯಾಲ್ಯೂಬಲ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಹಾಗೆ ನೆಕ್ಸ್ಟ್ ನಾವು ತಿಂದಿದ್ದೇನಪ್ಪ ಅಂತಂದರೆ ಡೆತ್ ಬೈ ಚಾಕ್ಲೇಟ್ ಕೇಕ್ ಐಸ್ ಕ್ರೀಮ್. ಸೊ ಇದಂತೂ ಫೇವ್ರೇಟ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ. ನನ್ನ ತಂಗಿಗೂ ಇದಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ನಾನು ಅದನ್ನು ಕೊಡಿಸ್ದೆ ಅವಳಿಗೆ. ಸೊ ನೋಡಿ, ಸ್ನ್ಯಾಪ್ ಮಾಡ್ತಿದ್ದಾಳೆ. ಅದಾದಮೇಲೆ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಒಂದು ಗಿಫ್ಟ್ ತೊಗೋಬೇಕಾಗಿತ್ತು. ಬಿಕಾಸ್ ನನ್ನ ಫ್ರೆಂಡ್ ಒಬ್ಳದು ಬರ್ಡೇ ಇತ್ತು. ಸೊ ಅದಕ್ಕೋಸ್ಕರ ಇವನು ಎಳ್ಕೊಂಡು ಬಂದೆ. ಸೊ ಗಿಫ್ಟ್ ತೊಗೊಂಡು ಹೋಗೋಣ ಅಂತ ಅವಳು ಸೆಲೆಕ್ಟ್ ಮಾಡ್ತಾ ಇದ್ದಾಳೆ, ಯಾವ್ದು ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ನನ್ನ ಫ್ರೆಂಡಿಗೆ. ಸೊ ಇದಾದಮೇಲೆ ಆ್ಯಸ್ ಯೂಶ್ವಲ್ ಶಾಪಿಂಗ್. ಸೊ ಶಾಪಿಂಗಲ್ಲಿ ಏನೇನು ತೊಗೊಂಡೆ ಅಂತ ನಾನು ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ತುಂಬ ಶಾಪಿಂಗ್ ಮಾಡಿದ್ವಿ, ಬಟ್ಟೆ ಶಾಪಿಂಗ್ ಆ್ಯಂಡ್ ಇಯರಿಂಗ್ಸ್ ಆಲ್ಸೋ ತೊಗೊಂಡ್ವಿ. ಅದನ್ನೆಲ್ಲ ನಿಮಗೆ ವಿಡಿಯೋ ಎಂಡಲ್ಲಿ ತೋರಿಸ್ತೀನಿ. ಸೊ ಫೈನಲ್ ಆಗಿ ನಮ್ಮ ಶಾಪಿಂಗ್ನ ಮುಗಿಸಿ ಈಗ ನಾವು ಮನೆಗೆ ಹೊರಡೋಣ. ಬಿಕಾಸ್ ಲೇಟಾಗಿ ಹೋಗಿತ್ತು. ಲೇಟ್ ಅಂತ ಅಂದರೆ ಏನಿಲ್ಲ, ಜಸ್ಟ್ 4 o'clock ಆಗಿತ್ತು. ಜಾನು ಒಬ್ಬಳೇ ಬೇರೆ ಇರ್ತಾಳೆ ಮನೆಯಲ್ಲಿ. ಸೊ ಅವಳಿಗೆ ತುಂಬ ಬೇಜಾರಾಗುತ್ತೆ ಅಂತ ನಾವು ಬೇಗ ಹೊರಟ್ಬಿಟ್ವಿ ಅಂತಲೇ ಅಂದ್ಕೊಳ್ಳಿ. ಸೊ ಈ ವ್ಲಾಗ್ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಆ್ಯಂಡ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು.